ಅಪವಾದಿ ಏನು ಪ್ರವೇಶಿಸ್ತದನಪ್ಪ ಕುಟುಂಬಗಳಾಗಂದ್ರೆ ಜಾರತ್ವ ಆಲೋಚನೆಗಳು, ವ್ಯಭಿಚಾರ ಆಲೋಚನೆಗಳು ಕುಟುಂಬದಲ್ಲಿ ಕಲಿಸ್ತಾನ. ಈ ಇಸ್ರಾಯೇಲ್ ಪ್ರಜೆಗಳು ಕೂಡ ಚದುರೋದು ಎದಕ್ಕಂದ್ರೆ ಇವ್ರು ಅಮೂಲ್ಯರ್ತಾಗ ಅವ್ರ ತಲೆ ಇವ್ರು ವ್ಯಭಿಚಾರ ಮಾಡ್ತಿರ್ತಾನೆ. ಅದಕ್ಕೆ ದೇವ್ರು ಚದುರಿಸ್ತಾನೆ ಇವ್ರನ್ನ. ಅಪವಾದಿ ಮಾಡೋ ಇನ್ನೊಂದು ಕುತಂತ್ರ ಕ್ರೈಸ್ತರ ಕುಟುಂಬದಲ್ಲಿ ಅವನು ಹಾಕೋ ಇನ್ನೊಂದು ಬಾಣ ಏನು ಗೊತ್ತಾ? ಜಾರತ್ವ ಆಲೋಚನೆಗಳು. ಇದು ಅಪವಾದಿ ತಂದು ಏನ್ ಮಾಡ್ತಾನೆ ಗೊತ್ತಾ? ನಮ್ಮ ಕುಟುಂಬಗಳ ನಾಶನ ಮಾಡ್ತಾನ. ಕುಟುಂಬದಲ್ಲಿ ಆ ಸ್ತುತಿ ಇಲ್ದಂಗ, ಆ ದೇವ್ರ ಸನ್ನಿಧಿನ ಅನುಭವಿಸಿಲ್ದಂಗ ಅವನೇನ್ ಮಾಡ್ತಾನೆ ಗೊತ್ತಾ? ಚದುರ್ಸಾಗ ನೋಡ್ತಾನ. ಇದು ಯವನಸ್ಥರು ಭಾರಿ ಮನಸ್ಸನ್ನ ಇಟ್ಕೋಬೇಕಿದು. ಎದಕ್ಕಂದ್ರೆ ವ್ಯಭಿಚಾರ ಆಲೋಚನೆಗಳು ತಗೊಂಬಂದಿಡ್ತಾನ. ಆ ಆಲೋಚನೆಗಳು ಏನ್ ಮಾಡ್ತಾವ ಗೊತ್ತಾ? ಕುಟುಂಬಗಳ ಚದುರಿಸ್ತಾವ. ನೋಡಿ, ನಾವು ಎಷ್ಟು ನ್ಯೂಸ್ ನೋಡ್ತಾ ಇದೀವಿ. ಮೊನ್ನೆ ಇವತ್ತು ನೋಡಿದ್ವಿ ನಾವು ಒಂದು ನ್ಯೂಸ್. ಒಬ್ಬ ಹುಡುಗಿ ಯಾರೋ ಹುಡುಗನ ಇಷ್ಟಪಟ್ಟಿದ್ರೆ ಅದೇನಾಗೈತೆ? ಬ್ರೇಕಪ್ ಆಗೈತೆ. ಬ್ಯಾಡ ಅನ್ಕೊಂಡಾರ, ದೂರ ಆಗಾರ. ಈ ಹುಡುಗಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾರಲ್ಲ, ಅವನು ಏನ್ ಮಾಡೋಣ, ಈ ಹುಡುಗಿ ಅವನ್ನ ಲವ್ನ ರಿಜೆಕ್ಟ್ ಮಾಡಲ್ಲ ಅಂತೇಳಿ, ಲವ್ನ ಬ್ಯಾಡ ಅಂತ ಹೇಳಲ್ಲ ಅಂತೇಳಿ ಅವ್ನು ಸೀದಾ ಬಂದು ಕತ್ತಿ ತಗೊಂಡು ಹಾಕಿ ಚಕ್ಕ ತೂದಿ ಸಾಯಿಸ್ತಾನ. ಆಕೆ ಎಲ್ಲಿ ಕೆಲಸ ಮಾಡ್ತಾರಲ್ಲ ಅಲ್ಲಿ. ಕಾರಣ ಏನು? ಜಾರತ್ವ. ಮದುವೆಕಿನ್ನ ಮುಂಚೆನೆ ನಾನು ಒಬ್ಬರ್ತಲ್ಲಿ ಇರಬೇಕು, ಒಬ್ಬರ್ತಲ್ಲಿ ಸಂಬಂಧ ಇಟ್ಕೋಬೇಕು ಅನ್ನೋ ಒಂದು ಆಲೋಚನೆಗಳು ಏನ್ ಮಾಡವ ಹುಡುಗಿನ ಪ್ರಾಣನೇ ತೆಗೆದವ. ಅಪವಾದಿ ಮಾಡುವಂತ ಕುತಂತ್ರ ಇದು. ನಮ್ಮನ್ನ ಕುಟುಂಬನ ಚದರಿಸ್ಬೇಕು, ನಮ್ಮ ಕುಟುಂಬನ ಹಾಳು ಮಾಡ್ಬೇಕು, ನಮ್ಮ ಕುಟುಂಬನ ಅವಮಾನ ಪಡಿಸ್ಬೇಕು, ಒಬ್ರು ಮುಂದೆ ತಲೆ ತಿದ್ದಂಗೆ ನಾವು ಇರ್ಬೇಕು ಅಂದ್ರೆ ಅವ್ನು ಏನ್ ಮಾಡ್ತಾನೆ ಗೊತ್ತಾ? ಈ ಯವನಸ್ಸಿನಲ್ಲಿ, ಮಕ್ಕಳಲ್ಲಿ ಈ ಒಂದು ಆಲೋಚನೆಗಳು ಕಲಿಸ್ತಾನ. ಹೊರಗೆ ಆಕರ್ಷಣೆಗಳು, ಹೊರಗೆ ಫ್ರೆಂಡ್ಶಿಪ್ ಬೇಕು, ಬಾಯ್ ಫ್ರೆಂಡು, ಗರ್ಲ್ ಫ್ರೆಂಡು, ಇವೆಲ್ಲ ಕಾಮನ್. ಇವೆಲ್ಲ ಇದ್ರೆ ಇವೆಲ್ಲ ಕಾಮನ್. ಇವಾಗೆಲ್ಲ ಏನು ಅದೇನು ದೊಡ್ಡ ತಪ್ಪಿಲ್ಲ ಅನ್ನೋದು ತೋರಿಸಿ ಏನ್ ಮಾಡ್ತಾನೆ ಗೊತ್ತಾ? ಆ ರಿಲೇಶನ್ಶಿಪ್ನಾಗ ಇರಂಗ ಮಾಡಿ ಆ ಹುಡುಗಿ ಅದೇ ಮಾಡಲ್ಲ. ಆ ರಿಲೇಷನ್ನಾಗ ಅದಲ್ಲ, ಲಾಸ್ಟ್ ಏನ್ ಮಾಡತ್ತೆ ಅದು? ಸೀದಾ ಪಾಪ ಅವ್ಳು ಕೆಲಸ ಮಾಡ್ಕಂತಲ್ಲ, ಸೀದಾ ಆಫೀಸ್ನಾಗ ಬಂದು ಅವ್ನು ಅಷ್ಟು ಜನಗಳ ಮಧ್ಯದಲ್ಲಿ ಅವ್ನು ಚಾಕುತಾನ, ಚಕ್ಕ ತೂದಾನ ಅವ್ನು. ಅಲ್ಲಿ ಆಕಿ ಸ್ಪಾಟ್ನಾಗ ಸತ್ತೋಗಲ್ಲ. ಆದ್ರೆ ಇವನು ಕೂಡ ಏನ್ ಮಾಡೋಣ ಹೇಳು? ಆಕಿನ ಸಾಯಿಸಿ ಇವನು ಕೂಡ ಕತ್ತಿದ್ದಾನೆ ತೂಕೊಂಡು ಸತ್ತೋಗಲ್ಲ. ಎಲ್ಲಿಗೆ ತಗೊಂಡೋಗ್ತಿದ್ದು? ನಾಶನಕ್ಕೆ ತಗೊಂಡೋಗತ್ತಿದ್ದು. ಭಯಂಕರವಾಗಿ ಯವನಸ್ತ್ರೆ ಕಾಲೇಜಿಗೆ ಹೋಗ್ತಿರ್ತೀರಿ, ಆಕರ್ಷಣೆಗಳು ಒಳಗೆ ಬರ್ತಾವ. ಹೆಣ್ಣು ಹುಡ್ರು ಆಕರ್ಷಣೆ ಮಾಡ್ತಿರ್ತಾರ, ಗಂಡು ಹುಡ್ರು ಆಕರ್ಷಣೆ ಮಾಡ್ತಿರ್ತಾರ. ಭಾರಿ ಹುಷಾರಾಗಿರ್ಬೇಕು. ಜಾರತ್ವ ಆಲೋಚನೆಗಳು ಬರ್ತಿದೆ. ಯಾಕಂದ್ರೆ ವಯಸ್ಸು, ಆಕರ್ಷಣೆಗಳು ಬರ್ತಾವ. ನಾವೇನ್ ಮಾಡ್ಬೇಕು ಹೇಳು? ಅದಕ್ಕೆ ಏನ್ ಹೇಳ್ತದೆ ವಾಕ್ಯ ಏನ್ ಹೇಳ್ತದೆ ಗೊತ್ತಾ? ಶರೀರ ಸಂಬಂಧವಾದದನ್ನ ನಾವು ನಾಶನ ಮಾಡಕ ಆತ್ಮ ಸಂಬಂಧವಾಗಿ ನಾವು ಬಲ ಪಡ್ಬೇಕಂತ. ಆಮೇನ್. ನಾವೆಷ್ಟು ಆತ್ಮ ಸಂಬಂಧವಾಗಿ ಬಲ ಪಡ್ತೀವೋ ಶರೀರ ಸಂಬಂಧವಾದ ಕ್ರಿಯೆಗಳು ನಮ್ಮಲ್ಲಿ ನಶ್ವತವ. ಆತ್ಮದಲ್ಲಿ ನಾವು ಬಲ ಹೊಂದಿಲ್ಲ ಅನ್ಕೋ, ಈ ಶರೀರ ಕ್ರಿಯೆಗಳು ನಮ್ಮಲ್ಲಿ ಮೇಲೆ ಬರ್ತಾವ. ಅವು ಆಸೆಗಳು ಹುಟ್ಕಂತಾವ ನಮ್ಮಲ್ಲಿ. ಇದು ಸಹಜ. ಇದು ಅರ್ಥ ಆಯ್ತಾ? ಇವೆಲ್ಲ ಎದಕ್ಕೆ ಹೇಳ್ತೇನೆ? ಯಾರು ಹೇಳ್ತಾರೆ ನಿಮಗೆ? ಆತ್ಮೀಯ ತಂದೆ ಹೇಳ್ದಂಗೆ ಯಾರು ಹೇಳ್ತಾರ? ಯಾರು ಹೇಳ್ಕೊಡ್ತಾರೆ ನಿಮಗೆ? ಮುಂದೆ ಜಾಗೃತವಾಗಿ ದೇವ್ರು ನಮ್ಮನ್ನು ಎಚ್ಚರಿಸ್ತಿರುವಾಗ ಎಲ್ಲಿ ನಾವು ಯಾವ ಒಂದು ಆಕರ್ಷಣೆಗೆ ಬೀಳದಿಲ್ದಂಗ, ಎಲ್ಲಿ ನಾವು ಇದು ಮಾಡದಿಲ್ದಂಗ ಮೊದಲೇ ನಾವು ಎಚ್ಚೆತ್ಕೋಬೇಕು. ಈ ಜಾರತ್ವ ಆಲೋಚನೆಗಳು ಬರ್ತಾವ, ಮನುಷ್ಯರು ನಾಶನ ಮಾಡ್ತಾವ, ಕುಟುಂಬಗಳು ನಾಶನ ಮಾಡ್ತಾವ, ಜೀವಿತಗಳು ನಾಶನ ಮಾಡ್ತಾವ. ಇವಾಗ ಎಲ್ಲ ನೋಡಿ, ನ್ಯೂಸ್ ನೋಡಪ್ಪ, ಮದುವೆ ಮಾಡಿ ಕೊಟ್ಟಿರ್ತಾರ, ಆಕಿ ಇನ್ನೊಬ್ಬರನ್ನ ಇದು ಮಾಡಿ ಗಂಡನ ಸಾಯಿಸ್ತಾರ. ನೋಡಿರ ನ್ಯೂಸ್ ಇದನ್ನ? ಇದಕ್ಕ ಜಾರತ್ವ, ಈ ಆಲೋಚನೆಗಳು ವಯಸ್ಸನ್ನೋದಿಲ್ಲ ಇದಕ್ಕ. ದಾವೀದು ಎಷ್ಟು ಏಜ್ ಆದ್ಮೇಲೆ ಪಾಪ ಮಾಡ್ತಾನ ಬೇರ್ಷೆಬದಲ್ಲಿ, ವಯಸ್ಸು ಆದ್ಮೇಲೆ. ಜಾರತ್ವ ಆಲೋಚನೆಗಳಿಗೆ ವಯಸ್ಸಿಗೆ ಸಂಬಂಧ ಇಲ್ಲ. ಅಪವಾದಿ ಯಾವಾಗಾದ್ರೂ ಅವನು ಬಲೆಯಾಗ ಆಗ್ಬಿಡ್ತಾನ. ನಾವು ದೇವ್ರನಲ್ಲಿ ಬೇಸ್ ಕನೆಕ್ಟ್ ಆಗ್ತಿರ್ತೀವಿ, ದೇವ್ರನಲ್ಲಿ ಬೇಸ್ ಸನಿತರಾಗ್ತಿರ್ತೀವಿ, ಬೇಸ್ ಹೋಗ್ತಿರ್ತೀವಿ. ಅಂತ ಟೈಮ್ನಾಗ ಏನು ಮಾಡ್ತಾನೆ ಗೊತ್ತಾ? ಈ ಜಾರತ್ವ ಆಲೋಚನೆ ನಮ್ಮ ಮುಂದೆ ಬಂದು ಇಟ್ಬಿಡ್ತಾನ. ಅವರೇ ಬಂದು ನಮ್ಮನ್ನ ಆಕರ್ಷಿಸ್ದಂಗೆ ಮಾಡ್ತಾನ. ಅವರೇ ನಮ್ಮನ್ನ ಏನೋ ಪ್ರೀತಿ ತೋರಿಸ್ತಾರೇನೋ, ಏನೋ ನಮ್ಮ ಮೇಲೆ ಮಮತೆ ತೋರಿಸ್ತಾರೇನೋ, ನಾನು ಇಲ್ಲಿಂದ ಬದುಕದಿಲ್ಲೇನೋ ನಂಗೆ ತೋರಿಸ್ತಿರ್ತಾನ ಅವನು ನಿನ್ನ ನೋಡಿ ಅದಕ್ಕೆ ವಶಕ್ಕೆ ಬಿದ್ದುಬಿಟ್ಟು ಅನ್ಕೋ, ಆ ಬಲೆಗೆ ನೀನು ಬಿದ್ದಿ ಅನ್ಕೋ, ಸರಿಯಾಗಿ ಎಳಿತಾನ ಅವನು. ಎದಕ್ಕೆ ಎಳಿತಾನೆ ಹೇಳು? ಸೀದಾ ಮರಣಕ್ಕೆ. ಮತ್ತೆ ಭಾರಿ ಮಂದಿ ಯವನಸ್ಥರು ಸುಸೈಡ್ಗಳು ಎದಕ್ಕೆ ಮಾಡ್ಕೊಂತಾರೆ ಹೇಳು? ಆ ಹುಡುಗಿ ನನ್ನ ಒಪ್ಕೊಂಡಿಲ್ಲ, ಇವನು ನನ್ನ ಮೋಸ ಮಾಡ್ದ, ಇವೆಲ್ಲ ಏನಾಗ್ತವೆ ಹೇಳು? ಜೀವಿತಗಳೇ ನಾಶನ ಆಗ್ತವ. ಅಷ್ಟೇ ಇದೆಲ್ಲ ನೋಡ್ರಿ, ಬೈಬಲಾಗ ಬರ್ತೈತೆ ನೋಡ್ರಿ. ಪ್ರಸಂಗಿ ಗ್ರಂಥವು 7ನೇ ಅಧ್ಯಾಯ 26ನೇ ವಚನ.
ಮರಣಕ್ಕಿಂತ ಹಾ ಹೆಚ್ಚು ವಿಷವೊಂದು ಕಂಡು ಬಂತು. ಮರಣಕ್ಕಿಂತ ಹೆಚ್ಚು ವಿಷಯ ಒಂದು ಕಂಡು ಬಂದಿತ್ತಂತ. ಯಾವುದೆಂದರೆ ಯಾವುದು? ಕೆಟ್ಟ ಹೆಂಗಸೆ, ಕೆಟ್ಟ ಹೆಂಗಸೆ, ಅವಳು ಬೋನು, ಹಾ ಅವಳ ಹೃದಯ ಬಲೆ, ಹಾ ಅವಳ ಕೈಪಾಶ, ಅವಳ ಕೈಪಾಶ, ದೇವರು ಒಲಿದವನು ಹಾ ಇವಳಿಂದ ತಪ್ಪಿಸಿಕೊಳ್ಳುವನು. ದೇವರು ಒಳಿದವನು ಇವಳಿಂದ ತಪ್ಪಿಸ್ಕೊಂತಾನ. ಯಾರು ತಪ್ಪಿಸ್ಕೊಂತಾರಂತ ಈಕಿಲಿದ್ದ? ದೇವರು ಯಾರು ಆತ್ಮ ಸಂಬಂಧವಾಗಿದ್ದು ಯಾರು ದೇವ್ರಿಗೆ ಕನೆಕ್ಟ್ ಆಗಿರ್ತಾನೋ ಅವನು ಈ ಒಬ್ಬ ಸ್ತ್ರೀಲಿಂದ ತಪ್ಪಿಸ್ಕೊಂತಾನಂತ, ಈ ಜಾರತ್ವ ಸ್ತ್ರೀಲಿಂದ ತಪ್ಪಿಸ್ಕೊಂತಾನಂತ. ಮುಂದಕ ಪಾಪಿಯು ಅವಳ ಕೈಗೆ ಸಿಕ್ಕಿ ಬೀಳುವನು. ಪಾಪಿ ಅವಳ ಕೈಗೆ ಏನ್ ಮಾಡ್ತಾನ? ಸಿಕ್ಕಿ ಬೀಳ್ತಾನ. ಅಂದ್ರೆ ಏನ್ ಮಾಡಕತ್ತೆ? ಈ ಒಂದು ಅಪವಾದಿ ಆಲೋಚನೆಗಳು ಏನ್ ಮಾಡಕತ್ತವ ಅಂತ ಹೇಳಿದ್ರೆ, ದೇವ್ರ ಮಕ್ಕಳು ಯಾರು ಇರ್ತಾರಲ್ಲ ಅವರು ಈ ಬಲೆಗೆ ಬೀಳದಂಗೆ ದೇವ್ರು ತಪ್ಪಿಸ್ತಾನ. ಎದಕ್ಕೆ ತಪ್ಪಿಸ್ತಾನ ಅಂದ್ರೆ ಇವ್ರ ಆಲೋಚನೆಗಳು ಹೆಂಗಿರ್ತಾವ ಅಂದ್ರೆ ಪರಸಂಬಂಧವಾದ ಆಲೋಚನೆಗಳು ಇರ್ತಾವ, ದೈವಿಕ ಸಂಬಂಧವಾದ ಆಲೋಚನೆಗಳು ಇರ್ತಾವ. ಅಂಥವ್ರು ಏನ್ ಮಾಡ್ತಾರ? ಈ ಒಂದು ಬಲೆಗೆ ಬೀಳ್ದಂಗ ತಪ್ಪಿಸ್ತಾನ. ಅದೇ ದೇವ್ರಿಗೆ ಕನೆಕ್ಟ್ ಇಲ್ದಂಗ, ದೇವ್ರಿಗೆ ನಾವು ಸನ್ನಿಧರಾಗಿ ಇಲ್ದಂಗ, ನಾವು ಏನೋ ಯಥಾವಿಧಿಯಾಗಿ ಸುಮ್ಮನೆ ನಾವು ನಾರ್ಮಲ್ ಆಗಿ ನಾವು ಜೀವಿಸ್ತಿದೀವಿ ಅನ್ಕೋ, ಅವಾಗ ಏನ್ ಮಾಡ್ತಾರಂತ ಗೊತ್ತಾ? ಪಾಶ ಹಾಕ್ತಾರ. ಆ ಪಾಶ, ಆ ಬಲೆ ಎಲ್ಲಿಗೆ ಬೀಳ್ತದಂದ್ರೆ ಸೀದಾ ಮರಣಕ್ಕೆ ಎಳಿತಂಥದ್ದು. ಜೀವಿತ ನಾಶ ಹೆಂಗ ಆಗ್ಬಿಡ್ತು ಗೊತ್ತಾ? ನೀನು ಅದ್ರಾಗ ಹೋಗಿ ಸಿಕ್ಕಾಕೊಂಡ್ಬಿಡ್ತೀನಿ. ನೀನು ಅದ್ರಾಗಿದ್ದ ಹೊರಗೆ ಬರೋಕ್ಕೂ ನಿನಗೆ ಆಗೋದಿಲ್ಲ. ಲಾಸ್ಟಿಗೆ ನೀನು ಏನು ಕಾಣ್ತದೆ ಗೊತ್ತಾ? ಇನ್ನು ನನ್ನ ಜೀವಿತ ಎಂಡ್ ಮಾಡ್ಕೋಬೇಕು, ಇನ್ನು ಸಾವೇ ನನಗೆ ಪರಿಷ್ಕಾರ ಅನ್ನಂಗ ರೀತಿನಲ್ಲಿ ನಿನ್ನ ಜೀವಿತ ತಗೊಂಡೋಗ್ಬಿಡ್ತಾನ ನನ್ನ ಅಪವಾದಿ. ಸೀದಾ ನಾಶನಕ್ಕೆ ತಗೊಂಡೋದನ. ಎದಕ್ಕೆ ಹಿಂಗೆ ನಡೆಯಕತ್ತಂದ್ರೆ ಕ್ರೈಸ್ತವ್ರ ಕುಟುಂಬದಲ್ಲಿ ಅಪವಾದಿ ಏನು ಮಾಡ್ತಾನ? ಜಾರತ್ವ ಅನ್ನೋದನ್ನ ಕಲಿಸ್ತಾನ. ಅವ್ನು ಡೈರೆಕ್ಟ್ ನಮ್ಮನ್ನ ಅಟ್ಯಾಕ್ ಮಾಡೋದಿಲ್ಲ. ಅಪವಾದಿ ಬಂದು ಸೀದಾ ಮನೆತಲ್ಲಿ ಬಂದು ಅಂತೇಳಿ ಅವ್ನು ಫಿಲ್ಮ್ನಾಗ ತೋರಿಸ್ತಾರಲ್ಲ, ಹಂಗೆ ಮಾಡೋದಿಲ್ಲ. ಅವನು ಗುಣಗಳು ಪ್ರವೇಶಿಸ್ತಾನ. ಕಾಲೇಜುಗಳು ಹೋಗ್ತಿರ್ತೀರಿ, ಬರ್ತಿರ್ತೀರಿ, ಬಲೆ ಹಾಕ್ತಾನ. ಬಲೆ ಹಾಕೇನಂತೇಳಿ ಏನೋ ಆಕರ್ಷಣೆ ಒಳಗಾಗಿವೆ, ಅದ್ರಾಗ ಬಿದ್ದಿರ ಅನ್ಕೋ, ಅದೇನಾಗ್ತದಂತೆ ಸೆರೆ ಹಿಡ್ಕೊಂಡು ನೀನು ಸೀದಾ ಮರಣಕ್ಕೆ ಕೇಳ್ಕೊಂಡು ಹೋಗ್ತದೆ. ಭಾರಿ ಡೇಂಜರು.